ದ್ವೇಷ ಭಾಷಣ ಕಾಯ್ದೆ ರದ್ದು ಮಾಡುವಂತೆ ಒತ್ತಾಯಿಸಿ ನಗರದಲ್ಲಿ ಇಂದು ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎನ್ ನಿರಂಜನ್ ಕುಮಾರ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ವೃಷಭೇಂದ್ರಪ್ಪ, ಮೂಡ್ನಕೋಡು ಪ್ರಕಾಶ್, ಹೊನ್ನೂರು ಮಹದೇವಸ್ವಾಮಿ, ಓಬಿಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ನೂರೊಂದು ಶೆಟ್ಟಿ, ಮಂಡಲಾಧ್ಯಕ್ಷ ಕಾಡಹಳ್ಳಿ ಕುಮಾರ್, ಶಿವರಾಜ್, ಮುಖಂಡರಾದ ಮಂಜುನಾಥ್ ಪ್ರಸನ್ನ, ಶಾಂತಮೂರ್ತಿ ಹಾಗೂ ಇತರರು ಭಾಗವಹಿಸಿದ್ದರು. ದೇಶ ಭಾಷಣದ ಹೆಸರಲ್ಲಿ ಇವರು ನಮ್ಮ ಸಂವಿಧಾನದಲ್ಲಿ ಕೊಟ್ಟಂತ ನಮ್ಮ ಹಕ್ಕನ್ನ, ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂಥದ್ದನ್ನ ಮಾಡ್ತಾ ಇದ್ದಾರೆ. ಅದನ್ನ ಕಾನೂನಾಗಿ ಪರಿವರ್ತನೆ ಮಾಡುವ ಮುಖಾಂತರ ಜನಸಾಮಾನ್ಯರ ಧ್ವನಿಯನ್ನ ಅಡಗಿಸುವಂಥದ್ದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನ ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಅದನ್ನ ಮನವಿಯನ್ನ ಕೊಡುವ ಮುಖಾಂತರ ರಾಷ್ಟ್ರಪತಿಗಳಿಗೆ ಈ ವಿಧೇಯಕಕ್ಕೆ ನೀವು ಅಂಕಿತ ಆಗಬಾರ್ದು ಅಂತೇಳಿ ರಾಜ್ಯಪಾಲರಿಗೆ ಅಂಕಿತ ಆಗಬಾರ್ದು ಅಂತೇಳಿ ಅದನ್ನ ಒತ್ತಾಯವನ್ನ ಮಾಡ್ತಾ ಇದ್ವಿ. ಈಗ ನೀವು ನೋಡಿ, ಏನೇ ಅನ್ಯಾಯಗಳಾದಂಥ ಸಂದರ್ಭದಲ್ಲಿ ಅನ್ಯಾಯನ ನಾವು ಅದನ್ನ ವಾಕ್ ಸ್ವಾತಂತ್ರ್ಯದ ಮುಖಾಂತರ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇತ್ತು. ನಮ್ಗೆ ಅನ್ಯಾಯ ಆಗ್ತಾ ಇದೆ ಇಂಥವರಿಂದ ಅಂತ ಹೇಳಿ ನೇರವಾಗಿ ಅಪಾದನೆ ಮಾಡಲಿಕ್ಕೆ ಅವಕಾಶ ಇತ್ತು. ಸಂಘಟನೆಗಳು ತಮ್ಮ ಬೇಡಿಕೆಗಳನ್ನ ಪ್ರತಿಭಟನೆ ಮಾಡುವ ಮುಖಾಂತರ ಅವರು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇತ್ತು. ಎಲ್ಲವನ್ನ ಇವರು ಈ ಕಾನೂನು ಮುಖಾಂತರ ಅದನ್ನ ತಡೆಯುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಿದೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ಬಹಳಷ್ಟು ಭ್ರಷ್ಟಾಚಾರಗಳನ್ನ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ವಾಲ್ಮೀಕಿ ನಿಗಮದಲ್ಲಿ ಇವತ್ತು ಎಷ್ಟು ಕೋಟಿ, 187 ಕೋಟಿನ ಅವರು ಕೊಳ್ಳೆ ಹೊಡೆದ್ರು, ಹಗರಣ ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ನಾವು ಕೇಳಬೇಕಾಗತ್ತೆ. ಕೇಳಿದಂಥ ಸಂದರ್ಭದಲ್ಲಿ ಅದನ್ನ ನೀವು ದ್ವೇಷ ಮಾಡ್ತಾ ಇದ್ದೀರಿ, ದ್ವೇಷ ಭಾಷಣ ಮಾಡ್ತಾ ಇದ್ದೀರಿ ಅಂತೇಳಿ ನಾಳೆ ಅದನ್ನು ಕೇಸ್ ಹಾಕುವಂಥದ್ದು ಆಗ್ತದೆ. ಇವತ್ತು ಬೋವಿ ನಿಗಮದಲ್ಲೂ ಹಗರಣ ಆಯಿತು. ಸಿದ್ದರಾಮಯ್ಯನವರು ಎಷ್ಟು 14 ಸೈಟನ್ನು ಮೂಡಾದಲ್ಲಿ ಅವರು ಕಳ್ತನ ಮಾಡಿದ್ರು. ಕಳ್ತನ ಮಾಡಿ ವಾಪಸ್ ಕೊಟ್ಬಿಟ್ರು. ವಾಪಸ್ ಕೊಡ್ತಿದ್ದಂಗೆ ಅವರು ಕಳ್ಳರಲ್ಲ ಅನ್ನೋ ಥರದಲ್ಲಿ ಸಾಬೀತಾಯಿತು ಅನ್ನೋ ಥರದಲ್ಲಿ ದೊಡ್ಡದಾಗಿ ಅದನ್ನ ಹೇಳ್ತಾ ಇದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಅದು ಈ ವಿಧೇಯಕದಲ್ಲಿ ತೊಂದರೆದಲ್ಲಿ ಆಗ್ಬಿಡುತ್ತೆ. ರೈತ ಸಂಘಟನೆಗಳು ಅನೇಕ ಪ್ರತಿಭಟನೆ ಮಾಡ್ತಾರೆ. ಮಾಡುವಂಥ ಸನ್ನಿವೇಶದಲ್ಲಿ ಸರ್ಕಾರದಿಂದ ಏನೆಲ್ಲ ಅನಾನುಕೂಲಗಳಾಗ್ತದೆ, ರೈತರುಗಳಿಗೆ ಸ್ಪಂದಿಸ್ತಾ ಇಲ್ಲ, ಅದನ್ನು ಅವ್ರು ಬೇಡಿಕೆ ಇಡ್ತಾರೆ. ಬೇಡಿಕೆ ಇಡುವಂಥ ಸಂದರ್ಭದಲ್ಲಿ ಅವರು ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ರೆ ಅದನ್ನು ನೀವು ದ್ವೇಷ ಭಾಷಣ ಮಾಡ್ತಿದ್ರಿ ಅಂತೇಳಿ ಅದನ್ನು ಕೇಸ್ ಆಗುವಂಥದ್ದನ್ನು ಮಾಡ್ತಾರೆ. ದಲಿತ ಸಂಘಟನೆಗಳು, ಹಿಂದುಳಿದ ವರ್ಗಗಳ ಸಂಘಟನೆಗಳು, ಎಲ್ಲ ಸಂಘಟನೆಗಳನ್ನ ಧ್ವನಿಯನ್ನ ಅಡಗಿಸುವಂತ ಪ್ರಯತ್ನವನ್ನ ಮಾಡ್ತಿರುವಂಥದ್ದು ಈ ವಿಧೇಯಕ ನಿಜವಾಗ್ಲೂ ಅವ್ರ ಉದ್ದೇಶ ಏನಿದೆ ಅಂತಂದ್ರೆ ಸರ್ಕಾರದ ವಿರುದ್ಧ ಯಾರೂ ಮಾತಾಡಬಾರ್ದು, ಸರ್ಕಾರನ ಯಾರೂ ಪ್ರಶ್ನೆ ಮಾಡಬಾರ್ದು. ಸರ್ಕಾರ ಇಲ್ಲಿ ಸುಪ್ರೀಂ ಅನ್ನೋ ಥರದಲ್ಲಿ ಅವರು ಹೇಳಲಿಕ್ಕೆ ಕೊಟ್ಟಿರುವಂಥದ್ದಾಗಿದೆ. ಬಾಬಾ ಸಾಹೇಬರು ಹಂಗಾದ್ರೆ ನಮಗೆ ಸಂವಿಧಾನ ಕೊಟ್ಟಂತ ಸಂದರ್ಭದಲ್ಲಿ ವಾಕ್ ಸ್ವಾತಂತ್ರ್ಯ ಕೊಟ್ಟರು. ಈ ದೇಶಕ್ಕೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ತನ್ನ ಇಚ್ಛೆಯಿಂದ ಬದುಕಲಿಕ್ಕೆ ಅವಕಾಶಗಳನ್ನ ಕೊಟ್ಟರು. ಈ ಸರ್ಕಾರ ಬಂದು ವಾಕ್ ಸ್ವಾತಂತ್ರ್ಯ ಕಿತ್ಕೊತಾ ಇದೆ, ನಾವು ಸ್ವ ಇಚ್ಛೆಯಿಂದ ನಾವು ಬದುಕೋದನ್ನ ಕಸಿತಾ ಇದೆ. ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಇವರು ಸಂವಿಧಾನದ ವಿರೋಧ ನೀತಿಯನ್ನು ಅನುಸರಿಸ್ತಿರುವಂಥದ್ದು. ಅಂಬೇಡ್ಕರ್ಗೆ ಇವರು ನಿಜವಾಗಿ ಅವಮಾನ ಮಾಡ್ತಿರುವಂಥದ್ದು. ಕಾಂಗ್ರೆಸ್ನವರ ನಡವಳಿಕೆ ಹಿಂಗಾಗಿದೆ ಇವತ್ತು ಅಂತಂದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋಂಥದ್ದು ಹೇಳ್ಬಿಟ್ಟಿರುವಂಥದ್ದು ಆಗ್ತಾ ಇದೆ. ಈ ವಿಧೇಯಕ ತರುವಂಥದ್ದು ಎಷ್ಟು ಮಟ್ಟಿಗೆ ಅಪಾಯ ಅಂತಂದ್ರೆ ಇಡೀ ರಾಜ್ಯದ ಜನತೆ ಮುಂದಿನ ದಿನಗಳಲ್ಲಿ ಏನನ್ನೂ ಮಾತಾಡಬಾರ್ದು, ಏನನ್ನೂ ಕೇಳಬಾರ್ದು, ಯಾವುದೇ ಪ್ರಶ್ನೆ ಮಾಡಿದ್ರೆ ನಿಮಗೆ ಕೇಸ್ ಹಾಕ್ತೀವಿ ಅನ್ನೋ ಥರದಲ್ಲಿ ಒಂದು ಧಮಕಿ ಹಾಕುವಂಥದ್ದನ್ನ ಇವರು ಮಾಡ್ತಿರುವಂಥದ್ದು ಆಗ್ತದೆ. ವಿನಾಕಾರಣ ಸಾಕ್ಷಿಯಾಗಿ ಇಟ್ಕೊಳ್ಳೋದನ್ನ ಇವರು ಕೇಸ್ ಹಾಕ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳಿಕ್ಕೆ ಏನ್ ಬೇಕಾಗಿದೆ ಅದನ್ನ ಮಾಡುವಂಥದ್ದನ್ನ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಮಾನವ ಹಕ್ಕಿನ ಹರಣ ಆಗುತ್ತೆ, ವಾಕ್ ಸ್ವಾತಂತ್ರ್ಯದ ಹರಣ ಆಗುತ್ತೆ. ಎಲ್ಲವನ್ನ ಏನು ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಹಗರಣಗಳನ್ನ ಮಾಡ್ತಾ ಇದೆ, ಏನೆಲ್ಲ ಮೋಸ ಮಾಡ್ತಾ ಇದೆ,
ಏನೆಲ್ಲ ದ್ರೋಹ ಮಾಡ್ತಿದೆ ನೋಡಿ. ಮೊನ್ನೆ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಆಗಸ್ಟ್ವರೆಗೂ ನಾವು ಗೃಹಲಕ್ಷ್ಮಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಅದನ್ನು ಪ್ರಶ್ನೆ ಮಾಡಿ ಕೇಳಿದ್ರು, ನೀವು ಫೆಬ್ರವರಿ ಮಾರ್ಚ್ ಕೊಟ್ಟಿದ್ದೀರಾ ಅಂತ. ಆಮೇಲೆ ಸದನದಲ್ಲಿ ಓಡ್ ಬಂದವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ಬಿಟ್ಟೆ, 2 ತಿಂಗಳದು ಹೋದ ವರ್ಷದಲ್ಲಿ ನಾವು ಕೊಟ್ಟಿಲ್ಲ. 2 ತಿಂಗಳದು ಎಷ್ಟಾಗುತ್ತೆ? 5,000 ಕೋಟಿ. 5,000 ಕೋಟಿನ ಇವರು ಯಾರಿಗೂ ಗೊತ್ತಾಗ್ತದಂಗೆ ಅದನ್ನು ಹೊಡೆಯೋ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ನವರು ಅದನ್ನ ಗುಳುಂ ಮಾಡೋ ಪ್ರಯತ್ನ ಹಿಂಗೆ ನೀವು ವಾಲ್ಮೀಕಿ ನಿಗಮದಲ್ಲಿ ಮಾಡಿದ್ರಲ್ಲ, ಸೇಮ್ ಇದೇ ತರದ್ದು ಇದೊಂದು. ಈಗ ಫೆಬ್ರವರಿ ಮಾರ್ಚ್ ಮುಗಿದೋಯ್ತದು, ಯಾರು ಕೇಳೋರಿಲ್ಲ ಅನ್ನೋ ಥರದಲ್ಲಿ ಅದನ್ನ ಅದು ಮರೆಮಾಚೋ ಥರದಲ್ಲಿ ಮಾಡಿದ್ರು. ಈ ಥರದನ್ನ ಪ್ರಶ್ನೆ ಮಾಡುವಂಥದ್ದನ್ನ ಇವತ್ತು ತಡೆಗಟ್ಟಕ್ಕೋಸ್ಕರ, ಈ ಒಂದು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋಸ್ಕರ ದ್ವೇಷ ಭಾಷಣವನ್ನು ನಿಷೇಧ ಮಾಡಲಿಕ್ಕೆ ಒಂದು ಕಾಯ್ದೆಯನ್ನು ತಂದಿರುವಂಥದ್ದು ನಾವೆಲ್ಲ ವಿರೋಧಿಸ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದು ನಾವು ಸಾಂಕೇತಿಕವಾಗಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಮಾಡುವಂಥದ್ದನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇದು ಈ ಕೂಡಲೇ ತಡಿಬೇಕು, ಇದನ್ನು ಜಾರಿಗೆ ಬರಲಿಕ್ಕೆ ಬಿಡಬಾರ್ದು ಅಂತೇಳಿ ನಮ್ಮ ಆಗ್ರಹ ಇದೆ.